ನಮಸ್ಕಾರ. ಈ ದಿನ ಸರಳ ಜೀವನದ ರಹಸ್ಯ ತಿಳಿಸಿ ಅಂತ ಕೇಳಿದಿರಿ. ಸರಳ ಜೀವನ ರಹಸ್ಯ ಏನಿದ್ರ ಮೀನಿಂಗ್? ಸರಳ ಅಂದ್ರೆ ಹಗುರ ಮತ್ತು ಈಸಿಯಾಗಿರ್ತಕ್ಕಂಥದ್ದು. ಜೀವನ ಮೀನ್ಸ್ ಬದುಕು. ಅಪ್ ಟು ನಿಮ್ಮ ಜ್ಞಾಪಕದಿಂದ ಎಂಡ್ವರೆಗೂ ಇದೆಯಲ್ಲ, ಎಲ್ಲವನ್ನ ಒಟ್ಟುಗೂಡಿಸಿ, ಸುಖ ಭೋಗ ಭಾಗ್ಯಾದಿಗಳೆಲ್ಲವನ್ನ ಒಂದುಗೂಡಿಸಿ ಇದೆಯಲ್ಲ ಜೀವನ. ಸರಳ ಜೀವನ ವಿಧಾನಗಳಲ್ಲಿ ಬರ್ತಕ್ಕಂಥದ್ದೇ ರೂಢಿಗಳು. ಯಾವುದು? ನೀವು ಬೆಳಗ್ಗೆ ಬೇಗ ಹೇಳೋ ಕಾರ್ಯಕ್ರಮ, 4 ಗಂಟೆನೋ 5 ಗಂಟೆನೋ ಬ್ರಾಹ್ಮಿ ಮುಹೂರ್ತದ ಕಾರ್ಯಕ್ರಮ. ನಂತರ ದಿನಚರ್ಯಗಳು, ಹೆಣ್ಮಕ್ಳು ಅಡಿಗೆ ಕಾರ್ಯ, ಮುಂದಿನ ಪೂಜೆ, ಅವೆಲ್ಲ. ಗಂಡು ಮಕ್ಕಳು ಕಾರ್ಯಗಳು, ತಮ್ಮ ಆಫೀಸು ಏನೇನಿದೆಯೋ ಉದ್ಯೋಗ. ಇದರಲ್ಲಿ ಯಾರ ಭಾವನೆಗಳು ಯಾವ ಗ್ರಹದ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನು ಕೂಡ ಇಲ್ಲಿ ನೋಡ್ಕೊಳ್ಬೇಕಾಗಿದೆ. ಒಂದು, ಈಗ ನಿಮ್ಮ ಜಾತಕದಲ್ಲಿ ಗುರುಗ್ರಹ ಪ್ರಬಲವಾದ ದಶೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನಿಮ್ಮ ವರ್ತನೆಗಳಲ್ಲಿ ಬದಲಾವಣೆಗಳು ಬರುತ್ತೆ. ಹೇಗೆ ಅಂದ್ರೆ, ಮೊದಲು ಹೆಂಗೋ ಇದ್ರಿ, ರಾಹು ದಶೆ ನೀಡ್ತಾ ಇದ್ದಾಗ ನಿಮ್ಮ ವರ್ತನೆಗಳು ಬೇರೆ ಬೇರೆ ಆಗಿತ್ತು. ರಾಂಗ್ ಪ್ರೆಡಿಕ್ಷನ್, ರಾಂಗ್. ಸರಿಯಾದ ಕಾನ್ಸಂಟ್ರೇಷನ್ ಇಲ್ಲ, ಉದ್ಯೋಗದಲ್ಲಿ ಏನ್ ಮಾಡ್ಲಿಕ್ಕೂ ಆಸಕ್ತಿ ಇಲ್ಲ. ಬಟ್ ಈ ಏನ್ ನೆಗೆಟಿವ್ಸ್ ಇದೆಯಲ್ಲ, ಇಲ್ಲಿ ಪಾಸಿಟಿವ್ ಕನ್ವರ್ಟ್ ಆಗುತ್ತೆ. ಎಸ್, ಪಾಸಿಟಿವ್ ಕನ್ವರ್ಟ್ ಆಗುತ್ತೆ. ಹೇಗೆ ಅಂದ್ರೆ, ಈ ಗುರುಗ್ರಹದ ಆಕ್ಟಿವೇಶನ್ ಸ್ಟಾರ್ಟ್ ಆದಾಗ, ದಶೆ ಮತ್ತು ಅಂತರ್ದಶೆ ಸ್ಟಾರ್ಟ್ ಆದಾಗ, ನಿಮಗೆ ಅದಕ್ಕೆ ಸಂಬಂಧಿಸಿದ ಪಾಸಿಟಿವ್ ಆಗ್ಲಿಕ್ಕೆ ಬೇಕಾದಂತ ಉತ್ತಮ ದಿನಚರ್ಯ ಸ್ಟಾರ್ಟ್ ಆಗುತ್ತೆ. ಇಲ್ಲಿವರೆಗೆ ಏನಿತ್ತಲ್ಲ ಅದು ಇಲ್ಲಿ ಚೇಂಜ್ ಆಗುತ್ತೆ. ಈ ಚೇಂಜ್ ಆದಾಗ ನಿಮ್ಮ ಒಳಗಡೆ ಎನರ್ಜಿ ಲೆವೆಲ್ ಹೈ ಆಗುತ್ತೆ. ಆಗ ಜೀವನ ಸುಧಾರಿಸ್ಕೊಳ್ಳುತ್ತೆ. ಕೆಲವೊಬ್ರು ಅಂತಾರೆ, ಹೆಂಗೋ ಇದ್ದ ಎಷ್ಟು ಬದಲಾವಣೆ ಆಗ್ಬಿಟ್ಟ, ಯಾವುದೋ ದೇವಸ್ಥಾನಕ್ಕೆ ಹೋದ ಪುಣ್ಯಕ್ಷೇತ್ರಗಳಿಗೆ ಚೇಂಜ್ ಆಗ್ಬಿಟ್ಟ, ಇನ್ನು ಯಾರೋ ಗುರುಗಳು ಸಿಕ್ಕರು, ಮಾರ್ಗದರ್ಶನ ಮಾಡಿದ್ರು, ಚೇಂಜ್ ಆಗ್ಬಿಟ್ರು. ನನ್ನ ಶಿಷ್ಯರು ಕೆಲವೊಬ್ರು ಇದಾರಲ್ಲ, ಅಖಂಡ ನಂಬಿರೋ ಶಿಷ್ಯರು ಇವತ್ತು ಅದ್ಭುತವಾಗಿ ಬೆಳೆದಿದ್ದಾರೆ. ಸುಮಾರು 20 ವರ್ಷದ ಆಧ್ಯಾತ್ಮಿಕ ಜರ್ನಿಯಲ್ಲಿ ಯಾರ್ಯಾರು ನಾನು ಹೇಳಿದ್ ಬಿಲೀವ್ ಮಾಡಿದಾರಲ್ಲ, ಅದ್ಭುತವಾಗಿ ಬೆಳೆದಿದ್ದಾರೆ. ಯಾಕೆ ಬೆಳೆದ್ರು, ಯಾಕೆ ಹಿಂಗಾಯ್ತು ಅನ್ನೋದ್ರ ಬಗ್ಗೆ ಒಂದು ನೋಡೋಣ. ಸುಮ್ಮನೆ ಚಿಕ್ಕ ಮೆಲುಕು ಹಾಕೋಣ. ಈಗ ಅವರು ಸ್ಟಾರ್ಟಿಂಗ್ ನನ್ನ ಹತ್ರ ಬಂದಾಗ ಹೇಗೆ ಅಂದ್ರೆ, ಅವ್ರದ್ದು ವರ್ತನೆಗಳು ಗ್ರಹಗಳ ದಶೆ ಮತ್ತು ಭುಕ್ತಿಗಳಲ್ಲಿ ಶನಿ ದಶೆ ನಡೆದುತ್ತಪ್ಪ. ಅವ್ರ ವರ್ತನೆಗಳು ಸಾಕಾಗಿ ಹೋಗಿರುತ್ತೆ. ಕೈ ಘಟನೆಗಳು ನಡೆದು ಜೀವನದಲ್ಲಿ. ಎಷ್ಟು ಕೈ ಘಟನೆ ಅಂದ್ರೆ, ಏನ್ ಮಾಡಿದ್ರು ರಿವರ್ಸ್, ಇನ್ವೆಸ್ಟ್ ಮಾಡಿದ್ರು ರಿವರ್ಸ್, ಕಡೆಗೆ ಯಾವುದೋ ಸಂಬಂಧದಲ್ಲಿ ಸುಮ್ಮನೆ ಮಾತಾಡಿದ್ರೆ ಕೆಟ್ಟ ಆಪಾದನೆ, ಸುಮ್ಮನೆ ಹೋಗಿ ಬಂದ್ರೆ ಇಲ್ಲಿ ಆಗ್ಲೇ ಆಡ್ಕೋತಾರೆ. ಏನೋ ಇದೆ, ಏನೋ ಸುಮ್ಮನಿದ್ರು ಅಂದ್ರೆ, ಈ ದಶೆಯ ಪ್ರಭಾವ ಎಷ್ಟಿದೆ ನೋಡಿ. ಆ ದಶೆಗಳು ಸಣ್ಣ ಪ್ರಮಾಣ ಅಲ್ಲ, ಬೇವಿನ ಕಾಯಿಯಷ್ಟು ಕೈಯನ್ನ ಕೊಡ್ತಕ್ಕಂಥವ್ರು ಇವರು ಶನಿ ಮಹಾರಾಜನ ದಶೆಯಲ್ಲಿ. ಅದರಲ್ಲಿ ನಿಮ್ಮ ಜಾತಕದಲ್ಲಿ ದೃಷ್ಟಿ ಸರಿ ಇಲ್ಲ ಅಂದ್ರೆ ಬಹಳಷ್ಟು ಡಿಸ್ಟರ್ಬ್ ಮಾಡ್ಬಿಡ್ತಾರೆ. ಅಷ್ಟು ಅಂದ್ರೆ ಹೇಳ್ಬಾರ್ದು. ಬಟ್ ಗುಡ್ ಲೆಸನ್. ಈ ಟೈಮ್ನಲ್ಲಿ ಯಾರ್ಯಾರು ನಿಮ್ ಜೊತೆ ಇರ್ತಾರಲ್ಲ, ದಟ್ಸ್ ಅವರೇ ಪಕ್ಕ. ನಮ್ಮ ಕಷ್ಟದ ದಿನಗಳಲ್ಲಿ ಯಾರು ನಮ್ಗೆ ಸಪೋರ್ಟ್ ಮಾಡ್ತಾರಲ್ಲ, ಬೆನ್ನಿಂದ ನಿಂತು, ಅದು ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಜೀವನ ನಡೆಸ್ಬೇಕಾದ್ರೆ ನಮ್ಮ ಮಾರ್ಗವನ್ನ ಎಲ್ಲವನ್ನ ತಿಳಿಸಿ ಹೇಳಿದವರೇ ಶನಿ ದಶೆ. ಎಷ್ಟು ಜೀವನವನ್ನು ತೋರಿಸ್ತಾರೆ ಅಂದ್ರೆ, ಕಲಿಸ್ತಾರೆ ಪಾಠನ. ಬೇರೆಯವರು ಕಲಿಸೋದಲ್ಲ, ಬೇರೆಯವರು ಸುಮ್ಮನೆ ನೋಡಿ ನಮ್ಮ ಗ್ರಹಗಳ ಚಲನೆಗೆ ಅವರು ಸ್ಪಂದಿಸ್ತಾರೆ ಅಷ್ಟೆ. ಗುಡ್ ಪ್ಲಾನೆಟ್ಗಳು ಸ್ಟಾರ್ಟ್ ಆದಾಗ ಗುಡ್ ಬಿಹೇವಿಯರ್ ಅವರಿಂದ ಬರುತ್ತೆ, ಬ್ಯಾಡ್ ಬಿಹೇವಿಯರ್ ಅವರಿಂದ ಬರುತ್ತೆ. ನೀ ಎಷ್ಟೇ ಒಳಿತು ಮಾಡು, ಅವ್ರು ನೆಗೆಟಿವೇ ತಗೋತಾರೆ. ಯಾಕೆಂದ್ರೆ ಇಲ್ಲಿದೆಯಲ್ಲ, ಈ ಪ್ಲಾನೆಟ್ಗಳ ಗ್ರಹಗಳ ವರ್ತನೆ ಇದೆಯಲ್ಲ, ಅದ್ಭುತ ರೀ ಇದು. ಎಷ್ಟು ಹೈ ಲೆವೆಲ್ ಅಂದ್ರೆ, ಆ ವ್ಯಕ್ತಿ ಅದನ್ನ ಮಾಡೇ ತೀರ್ತಾನೆ, ಅದು ಆಗೇ ತೀರುತ್ತೆ. ಅಷ್ಟು ಪರ್ಫೆಕ್ಟ್ ಇರುತ್ತೆ.
ಬಹಳಷ್ಟು ಜನ ಉದಾಹರಣೆಗಳು ಫೋನ್ಗಳು ಬರ್ತಾ ಇರ್ತವೆ. ಗುರುಗಳೇ, ನೀವು ಹೇಳ್ದಂಗೆ 2 ಹೆಣ್ಮಕ್ಳಾಗಿತ್ತು, 3ನೇದು ಗಂಡು ಅಂದಿದ್ರಿ, ಅದು ಗಂಡು ಮಗುನೇ ಆಯ್ತು ಅಂತ ಹಾಕ್ತಾರೆ ಮೆಸೇಜ್, ಕಾಲ್ ಮಾಡ್ತಾರೆ, ಗುರುಗಳೇ ಹಿಂಗಾಯ್ತು ಅಂತ. ನಾನು ಹೇಳಲಿಕ್ಕೆ ಭಗವಂತ ಅಲ್ಲ. ಏನು ಆಧಾರ? ಏನು ಆಧಾರ ಬೇಕಲ್ಲ. ಮೊನ್ನೆ 2 ಕಾಲು, ನಿನ್ನೆ 2 ಕಾಲು, ಇವತ್ತು 1 ಕಾಲ್ ಬಂದಿದೆ, ಗುರುಗಳೇ ನೀವು ಹೇಳಿದಂಗೆ ಗಂಡು ಮಗುನೇ ಆಯ್ತು ಅಂತ. ಯಾಕೆ ಅಂದ್ರೆ ಜಾತಕದಲ್ಲಿ ಮೊದಲಾಗಿರ್ತದಲ್ಲ ಮಗು, ಆ ಮಗುವಿನ ನಂತರ ಆ ಹೆಣ್ಣು ಮಗುವಿಗೆ ತಮ್ಮನ ಭಾಗ್ಯ ಇದೆಯೋ ಇಲ್ಲೋ ಅಂತ ಅಲ್ಲಿ ಸೂಚಿಸುತ್ತೆ. ಆ ಮನೆ ಸೂಚಿಸುತ್ತೆ, ಆ ಗ್ರಹಗಳು ಸೂಚಿಸ್ತವೆ. ಮೊದಲನೇ ಮಗು ಹೆಣ್ಮಗು ಆದಾಗ ನೀವು ಗ್ರಹಗಳನ್ನ ಕರೆಕ್ಟ್ ಆಗಿ ನೋಡಿ ಪ್ಲಾನೆಟ್ ಮಾಡಿದ್ರೆ ನೆಕ್ಸ್ಟ್ ಮಗು ಇದೆ ಅಂತ ಹೇಳ್ಬೋದು. ಎಸ್, ಬುಧ ಮತ್ತು ರವಿ ಕೂತಿದ್ದ ಅಂದ್ರೆ ನೆಕ್ಸ್ಟ್ ಜನ್ಮ ಹೆಣ್ಮಗು ಆದ ನಂತರ ಬರೋದೇ ತಮ್ಮ ಗಂಡು ಮಗು ಬರುತ್ತೆ. ಪ್ಲಾನೆಟ್ಗಳ ಮೇನು. ಮತ್ತೆ ಗಂಡು ಮಗು ಆಗಿತ್ತು ಅನ್ಕೊಳ್ಳಿ ಫಸ್ಟ್, ನೆಕ್ಸ್ಟ್ ಅವ್ರಿಗೆ ತಂಗಿ ಯೋಗ ಇದೆಯಲ್ಲ ಅಂತ ಈ ಗ್ರಹಗಳಲ್ಲಿ ಹೇಳ್ಬೋದು. ಈ ಮನೆಯ ದೃಷ್ಟಿ ಮತ್ತು ಅಲ್ಲಿ ಕೂತಂತ ಯೋಗಕಾರಕ ಚೆನ್ನಾಗಿ ವರ್ತನೆ ಮಾಡಿದ್ರೆ ಅಲ್ಲಿರೋದು ನೀವು ಅನ್ಕೊಂಡದ್ದಾಗುತ್ತೆ. ಇದು ಜ್ಯೋತಿಷ್ಯದ ಬೆಳಕಿನ ಒಂದು ಶಕ್ತಿ. ಇವತ್ತು ನಾವೇನ್ ಹೇಳ್ತೀವೋ ಅದು ಆಗುತ್ತೆ ಅನ್ನೋದು ಬರ್ತಾ ಇದೆ, ಬೇರೆ ಏನಿಲ್ಲ ಇಲ್ಲಿ. ಇದನ್ನ ನೋಡ್ಕೊಂಡು ಹೇಳ್ತಾ ಇದೀವಿ ಅಷ್ಟೇ. ನಿಮ್ಗೇನಾದ್ರೂ ಉತ್ತಮ ಫಲಿತಗಳು ಆಗಿದೆಯಲ್ಲ ಇದು, ಮತ್ತು ಗ್ರಹಗಳ ವರ್ತನೆ ಮತ್ತು ಪುಣ್ಯಕ್ಷೇತ್ರಗಳ ದರ್ಶನ. ಎಷ್ಟು ಚೆನ್ನಾಗಿ ದರ್ಶನ ಮಾಡ್ತಿರಲ್ಲ ಅಷ್ಟು ಭಾಗ್ಯ ಸಿಗುತ್ತೆ, ಒಂದನೇದು. ನೆಕ್ಸ್ಟ್ ಆ ದರ್ಶನದ ಜೊತೆಗೆ ಹಬ್ಬ ಹರಿದಿನಗಳು ಬರ್ತಾವಲ್ಲ, ಈ ಕಾರ್ತಿಕ ಮಾಸ ಹುಣ್ಣಿಮೆ, ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅನ್ಕೊಳ್ಳಿ, ಇನ್ನೊಂದು ಅನ್ಕೊಳ್ಳಿ. ಈ ದೀಪಾರಾಧನೆ ಇದೆಯಲ್ಲ ಶ್ರೇಷ್ಠ. ಅದು ನಿಮ್ಮ ಜೀವನನೇ ಬೆಳಗ್ಬಿಡುತ್ತೆ, ಜೀವನನೇ ಅದ್ಭುತ ಸುಂದರವಾಗ್ಬಿಡುತ್ತೆ. ಅಷ್ಟು ಚಂದ ಕಾರ್ಯಕ್ರಮ. ಅದನ್ನು ದೀಪಗಳನ್ನು ಇನ್ನೊಬ್ಬರಿಗೆ ಎಳೆಣ್ಣಿ ದಾನ ಆದ್ರೂ ಕೊಡಿ, ನೀವೇ ಹಚ್ಚಿ, ನೀವು ಹಚ್ಕೊಂಡ್ಬಿಡಿ, ಇನ್ನು ಬೆಸ್ಟ್. ಶಿವನ ದೇವಾಲಯಕ್ಕೆ ಹೋಗಿ ಹಚ್ಚೋದ್ರಿಂದ ಸಕಲ ಐಶ್ವರ್ಯಗಳನ್ನು ಪಡೆಯುವಂತ ಶಕ್ತಿ. ಯಾಕೆ ಅಂದ್ರೆ ಇಲ್ಲಿ ನೆಗೆಟಿವ್ ಗ್ರಹಗಳ ಪ್ಲಾನೆಟ್ಗಳ ವರ್ತನೆ ಕಮ್ಮಿ ಆದಾಗ ಯು ಆರ್ ಆಲ್ಸೋ ಫ್ರೀ. ನಿಮ್ಮ ಒಳ್ಳೆ ಗ್ರಹಗಳಿಗೆ ಚಾಲನೆ ಸಿಕ್ಬಿಡುತ್ತೆ, ಸರಳ ಆಗ್ಬಿಡ್ತದೆ. ಇಲ್ಲ ಅಂದ್ರೆ ಇಲ್ಲಿರೋ ನೆಗೆಟಿವ್ ಪ್ಲಾನೆಟ್ಗಳು ನಿಮ್ಮನ್ನ ಸ್ಟ್ರಕ್ ಮಾಡಿಬಿಡ್ತಾರೆ. ಕೆಲವೊಬ್ರು ಹೇಳ್ತಾರೆ, ನೀವು ಹೇಳಿದಾಗ ಆ ಗ್ರಹಗಳ ವರ್ತನೆ ಅದೇ ಟೈಮಲ್ಲಿ ಹಂಗೆ ಆಯ್ತಲ್ಲ ಅಂತಾರೆ ಅವರು. ಯಾಕೆ ಹಂಗಾಯ್ತು ಅಂದ್ರೆ ಅದು ಹಂಗಿದೆ, ಹಂಗಾಯ್ತು ಅಷ್ಟೇ. ಎಷ್ಟು ಜನ ನನ್ನ ವಿಡಿಯೋ ನೋಡ್ತಿದಾರಲ್ಲ, ಯಾರ ಜೀವನದಲ್ಲಿ ಘಟನೆ ಘಟಿಸಿದೆಯೋ ಅವ್ರಿಗೆ ಮಾತ್ರ ಅನ್ವಯ ಆಗುತ್ತೆ. ಹೊಸದಾಗಿ ಬಂದಿರೋರಿಗೆ ಅವ್ರಿಗೆ ಘಟಿಸ್ಲಿ. ನಾನು ಆದಷ್ಟು ಇನ್ನೊಬ್ಬರದ ಉದಾಹರಣೆಗಳನ್ನು ಹೆಚ್ಚಿಗೆ ಹೇಳಕ್ ಇಷ್ಟಪಡಲ್ಲ. ಬಹಳ ಜನ ಉದಾಹರಣೆಗಳಿದಾವೆ, ಇಷ್ಟಪಡಲ್ಲ. ಯಾಕೆ ಅಂದ್ರೆ ನೀವು ಯಾರ್ಯಾರು ಬಂದು ಈ ಪ್ರೆಡಿಕ್ಷನ್ ತಗೊಂಡು ಸಾಧನೆ ಮಾಡ್ತಿರಲ್ಲ ಅವ್ರಿಗೆ ನಿಮ್ಗೆ ಸ್ವಂತ ಆದಾಗ ಎಸ್ ಪರ್ಫೆಕ್ಟ್. ಇನ್ನೊಬ್ಬರದನ್ನ ಹೇಳ್ಕಂತ ಹೋದ್ರೆ ಏನಾಗುತ್ತೆ, ಅವ್ರಿಗೆ ಸ್ವಂತ ಆಯ್ತು, ನಿಮಗೆ ಸ್ವಂತ ಆಗ್ಲಿಲ್ವಲ್ಲ. ನಿಮಗೆ ಸ್ವಂತಿಕೆಯನ್ನ ಮಾಡಿಕೊಳ್ಳೋದಿದೆಯಲ್ಲ ನಿಮ್ಮ ಸ್ವಂತ ಅರಿವಿಗೆ ಬರ್ತಕ್ಕಂಥದ್ದಿದು. ಜೀವನದಲ್ಲಿ ಅರಿವಾಗ್ಬೇಕಲ್ವಾ, ನನಗಿದು ಅಂತ ಅನಿಸ್ಬೇಕಲ್ಲ. ಅನಿಸ್ದಾಗಲ್ಲ ಮುಕ್ತರಾಗೋದು ನೀವು. ಇಲ್ಲ ಅಂದ್ರೆ ಪರಿಪೂರ್ಣತೆ ಬರಲ್ಲ. ಎಲ್ಲಿ ಪರಿಪೂರ್ಣತೆ ಇಲ್ಲವೋ ಅಲ್ಲಿ ಮುಕ್ತತೆಗೆ ಸಾಧ್ಯ ಇಲ್ಲ. ಅವೆಲ್ಲ ಆಗ್ಬೇಕು ಅಂದ್ರೆ ಇದ್ರ ಜೊತೆ ನಾವಿರ್ಬೇಕು. ಈ ಗ್ರಹಗಳ ಪೂಜೆಗಳನ್ನು ಮಾಡ್ಕೋಬೇಕು, ಈ ಗ್ರಹಗಳ ಶಾಂತಿಯನ್ನ ಮಾಡಿಸ್ಕೋಬೇಕು. ಇದರ ಜೊತೆ ನೀವೇನು ಮನೆಯಲ್ಲಿ ಹೋಮ, ಧ್ಯಾನ, ಯೋಗಗಳನ್ನ, ಕೆಲವು ಮಂತ್ರ ಜಪಗಳನ್ನ ಇವನ್ನೆಲ್ಲ ಬಳಸ್ಕೊಂಡಾಗ ನಿಮಗೆ ಸಾಧ್ಯತೆ ಬರ್ತದೆ. ನಿಮ್ಮ ಮಕ್ಕಳ ಭವಿಷ್ಯಕ್ಕೋಗಿ, ಈ ಜೀವನದಲ್ಲಿ ನಿಮ್ಮ ಮಕ್ಕಳ ಭವಿಷ್ಯ ಇದೆಯಲ್ಲ ಅದಕ್ಕೋಸ್ಕರ ನೀವು ಕಲೀಲೇಬೇಕು. ತಾಯಿ ತಂದೆ ಆದವರು ನಿಮ್ಮ ಮಕ್ಕಳು ನಿಮಗೆ ಗುರು. ಯಾಕೆ ಅಂದ್ರೆ ಆಧ್ಯಾತ್ಮಿಕಕ್ಕೆ ಬರ್ತಿರಲ್ಲ. ಮೊನ್ನೆ ಬಂದವರು ಹೇಳ್ತಿದ್ರು, ನಮ್ಮ ಮಗಳು ಇಂದನೇ ನಾವು ಈ ಆಧ್ಯಾತ್ಮಿಕಕ್ಕೆ ಬಂದ್ವಿ ಅಂತ. ಆ ಮಗಳಿಗೆ ಬಂದಿರೋ ತೊಂದರೆ ಅಂದ್ರೆ ನನ್ನ ಹತ್ರ ಬಂದ್ರು. ನಾನ್ ಧ್ಯಾನ ಮಾರ್ಗ ಹೇಳಿದೆ, ರೇಖೆಯನ್ನ ಆ ಮಗು ಕೊಡಿ ಅಂತ ಹೇಳಿದೆ. ಆ ರೇಖೆ ಚಿಕಿತ್ಸೆ ಧ್ಯಾನದಿಂದ ಇವತ್ತು ಅದ್ಭುತವಾಗಿ ಸಾಧನೆ ಆಗಿದೆ. ಎಷ್ಟು ಸರಳವಾದ ಜೀವನ, ಇಷ್ಟು ನೆಮ್ಮದಿಯ ಜೀವನಕ್ಕೆ ಎಷ್ಟೆಲ್ಲ ಭಾರಗಳನ್ನು ಹೊತ್ಕೊಂಡು, ಕಾಯಿಲೆಗಳನ್ನು ಹೊತ್ಕೊಂಡು ಒದ್ದಾಡ್ತಿದೀವಿ ಅನ್ನೋದು ಅರಿವಿಗೆ ಬರುತ್ತದೆ. ಯಾವಾಗ ಅಂದ್ರೆ ಈ ಸಾಧನೆ, ಪೂಜೆ, ಪುನಸ್ಕಾರಗಳನ್ನ ಮಾಡಿದಾಗ. ಇದು ಸರಳ ಜೀವನದ ಪ್ರೆಡಿಕ್ಷನ್. ಓಕೆ.